ಸರ್ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಿರೋ ಮಾತು ಹೇಳ್ತಾರೆ, RSS ಬಿಜೆಪಿ ಬೈಯುವಂಥ ಸಂದರ್ಭದಲ್ಲಿ JDS ಗಿಂತ ಇದು ಹಿಂದಕ್ಕೆ ಹೋಗ್ಬಿಡ್ತಿತ್ತು ಒಂದು ವೇಳೆ RSS ಇರಲಿಲ್ಲ ಅಂದ್ರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ JDS ಅನ್ನ ಅವರು ಒಂದು ಸ್ಟ್ರಾಂಗ್ ಪಾರ್ಟಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅಂತ ಅವರು ಎಕ್ಸಾಂಪಲ್ ತೊಗೊಂಡ್ರು. ಸರ್, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಂದು ಪ್ರಾದೇಶಿಕ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸ್ಕೊಂಡು ಅವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ರಾಜಕೀಯದ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲೂ ಕೂಡ 50ಕ್ಕೂ ಹೆಚ್ಚು ನಂಬರ್ ಆದರೂ ಕೂಡ ಪಕ್ಷ 25 ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿದೆ. ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಾದ್ರೆ ಪಾಪ ಮಾತನಾಡ್ತಾರೆ ಅಷ್ಟೇ. ಸರ್, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿರೋದ್ರಿಂದ ಅಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಇತ್ತು, ಎಲ್ಲ ಒಂದು ಆತಂಕ ಇದೆ ಅನಿಸುತ್ತೆ ಬಿಜೆಪಿ ನಾಯಕರಿಗೆ. ಆಮೇಲೆ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಈ ಥರದ ಒಂದು ಗೊಂದಲ ನಾವೆಲ್ಲೂ ಘೋಷಣೆ ಮಾಡಿಲ್ವಲ್ಲ ಸರ್? ನೋ ನೋಡಿ, ತಪ್ಪು ತಿಳ್ಕೊಬೇಡಿ. KR ಪೇಟೆಯಲ್ಲಿ ನಾನು ಘೋಷಣೆ ಮಾಡಿಲ್ಲ. ನಾನೇನು ಹೇಳ್ತೀನಿ ವೆರಿ ಕ್ಲಿಯರ್. ಹಾಗೆ ನಾನು ಹೇಳಿದ್ನಲ್ಲ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈಗಲೇ ತೆಗೆದು ನೋಡಿ, ನಮ್ಮ HT ಮಂಜು ಅವರು ಕೊನೆ ಹಂತದಲ್ಲಿ ಅವ್ರಿಗೆ ಒಂದು 15 ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಆಯಿತು. ಅದಾದಮೇಲೆ ಅವ್ರು MLA ಆಗಿದ್ದಾರೆ. ನೀವು MLA ಆಗಿದ್ದೀರಿ, ಮತ್ತೆ ನೀವು ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ. ನಾನು ಟಿಕೆಟ್ ಘೋಷಣೆ ಮಾಡಿಲ್ಲ. ಇದನ್ನು ಮಾರನೇ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೂತು 3 ರಿಂದ 4 ನಿಮಿಷ ನಾನು ಏನು ಮಾತಾಡಿದ್ದೀನಿ, ಯಾವ ಅಂಶಗಳು ನಾನು ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ, ಅದನ್ನು ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಇದೇನು ಸುಮ್ಮನೆ ತಿರ್ಸ್ತಕ್ಕಂಥದ್ದು ಬೇಡ. ನಾನು ಘೋಷಣೆ ಮಾಡಿಲ್ಲ. ನಾನು ಯಾರ್ರೀ ಘೋಷಣೆ ಮಾಡೋಕ್ಕೆ? ಒಬ್ಬ MLA ಇದ್ದಾರೆ ಕಣ್ರಿ ಕ್ಷೇತ್ರದಲ್ಲಿ, ಉಳಿಸ್ಕೊಂಡು ಹೋಗ್ರಿ ನಿಮ್ಮ ಕ್ಷೇತ್ರನ, ಜನರ ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಬಿಜೆಪಿಯಲ್ಲಿರೋ ಆತಂಕ ಅವೆಲ್ಲ ಚರ್ಚೆ ಇವತ್ತು ಬೇಡ, ಬನ್ನಿ. ಸರ್, ಈಗ ZPTP ಎಲೆಕ್ಷನ್ ಟಿಕೆಟ್ ಅಂದರೆ ಮೈತ್ರಿ ವಿಚಾರವಾಗಿ ಒಂದು ಗೊಂದಲ ಶುರುವಾಗಿತ್ತು. ಮೈತ್ರಿ ಇರುತ್ತೆ ಹೇಗೆ ಸರ್ ಸ್ಥಳೀಯ ಸಂಸ್ಥೆಗಳಲ್ಲಿ ZPTP? ಅದು ಇನ್ನೂ ಕೂಡ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗೆ ಬಂದಿಲ್ಲ. ಅಂದರೆ ಇದು ಯಾವುದೇ ರೀತಿ ಚರ್ಚೆಗಳು ಇನ್ನೂ ಬಂದಿಲ್ಲ. ಫಸ್ಟ್ ಆಫ್ ಆಲು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಯುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ. ಎಲ್ಲಿಂದ ಬರೋಕ್ಕಾಗುತ್ತೆ? ಯುವಕರು 11 ವರ್ಷಕ್ಕೊಂದ್ಸಲಿ ಆದ್ರೂ BBMP ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ ಅಂದರೆ ಇನ್ನು ಹೊಸ ತಲೆಮಾರು ರಾಜಕಾರಣಕ್ಕೆ ಎಲ್ಲಿಂದ ಬರೋಕ್ಕಾಗುತ್ತೆ? ಇದೇ ರೀತಿ ಇವಾಗ GBA ಎಲೆಕ್ಷನ್ನು ಅಷ್ಟೇ. ಅಂತಿಮವಾಗಿ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಇವಾಗ ಆಯಿತು, GBA ಎಲೆಕ್ಷನ್ ನಡೆಸಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು. ಹಾಗಾಗಿ ನೋಡೋಣ, ಬನ್ನಿ, ಆಯಾ ಸಂದರ್ಭಕ್ಕೆ ಚರ್ಚೆಗಳಾಗ್ತವೆ. ಇದು ಇಬ್ಬರು ಒಟ್ಟಾಗಿ ಹೋದರೆ ಒಳ್ಳೇದಾ ಅಥವಾ ಕಾರ್ಯಕರ್ತರು ಚುನಾವಣೆ ದೃಷ್ಟಿಯಿಂದ ಇದೇನಾದ್ರು ಪತಿಯಕ್ಕೆ ಹೋಗ್ಬೇಕು, ಅವತ್ತು ಕೂತ್ಕೊಂಡು ಎರಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.